ಅಲ್ಲ ಲಾಕ್ ಮಾಡ್ಸೋಕ್ಕೆ ಬರಲ್ಲ ಅಂತ ಇದ್ದಾರಲ್ಲ, ಬ್ಯಾಂಕ್ ಬೇರೆ ಓಪನ್ ಇಲ್ಲ, ಏನು ಮಾಡೋದು ಅನ್ನಿಸ್ತೈತೆ. ಅದು ಹೆಂಗೆ ಮಾಡಿಸ್ಬೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇರುತ್ತೆ, ಏನಾದರೂ ಇರುತ್ತೆ, ಆದರೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹೋಗಿದ್ದಲ್ಲ ನೀನು ಸಂಗೀತ ಅಕ್ಕನ ಏನೋ ಕೇಳ್ತೀನಿ ಅಂತ, ಏನು ಹೇಳಿದ್ರು ಅವರು? ಅವ್ರು ಫೋನ್ ಮಾಡಿದ್ರು, ಅವರು ಡ್ಯೂಟಿಲಿ ಇಲ್ಲಲ್ಲ, ಇವತ್ತು ರಜೆ ಐತಲ್ಲ ಅಂತ ಅಂದರು. ಅದಕ್ಕೆ ಅದೇನೋ ನಂಬರೆಲ್ಲ ತಗೊಂಡ್ರಪ್ಪ. ನೋಡೋಣ, ಲಾಕ್ ಮಾಡೋಕ್ಕೆ ಬಂದರೆ ಮಾಡ್ತೀನಿ, ನಿಮ್ಮದು ಬ್ಯಾಂಕು ನಂಬರು ಎಲ್ಲ ಕಳಿಸಿ ಅಂತ ಹೇಳಿದ್ರು. ಅದನ್ನೆಲ್ಲ ಕಳಿಸಿದ್ದೀನಿ. ಅವ್ರದ್ದು ಬೇರೆ ಬ್ರ್ಯಾಂಚ್, ನಮ್ಮ ಬೇರೆ ಬ್ರ್ಯಾಂಚ್ ಅಲ್ಲ. ಅದಕ್ಕೆ ನಾನು ನಮ್ಮೂರಲ್ಲಿರೋ ಬ್ಯಾಂಕಿನ ಮಾಡಿಸ್ಕೊಂಡಿರೋದು, ಇಲ್ಲದಿನ್ನೂ ಮಾಡಿಸ್ಕೊಂಡಿಲ್ಲ. ಅದಕ್ಕೇ ನಾನು ಏನು ಮಾಡೋಣ ಅನ್ನಿಸ್ತೈತೆ. ಅದಕ್ಕೆ ಸರ್ ಯಾರಾದರೂ ಗೊತ್ತಿದ್ರೆ ಬೇಕಾದರೆ ಕೇಳ್ರಿ ಅಂತ ಹೇಳಿದ್ದೀನಿ. ನಾವು ಬೇರೆ ಬೇರೆ ಬ್ರ್ಯಾಂಚ್ ಅಲ್ಲ, ಅದಕ್ಕೆ ಮಾಡೋಕ್ಕಾಗಲ್ಲ. ನಮ್ಮದೇ ಇಲ್ಲದೇ ಆಗಿದ್ದರೆ ಈ ಬ್ರ್ಯಾಂಚಿಂದೇ ಆಗಿದ್ದರೆ ಬೇಕಾದರೆ ಮಾಡಿಕೊಡೋರು, ಆದರೆ ಬೇರೆ ಬ್ರ್ಯಾಂಚಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು? ಅವರು ಅದೇನೋ ಹೇಳಿದ್ರು ಕಣಪ್ಪ. ಇವಾಗ ಒಟ್ಟಿನಲ್ಲಿ ನಂಬರ್ ಇಸ್ಕೊಂಡವ್ರೆ, ಆಧಾರ್ ಕಾರ್ಡು ಮತ್ತು ಪಾಸ್ಬುಕ್ ನಂಬರ್ ಎಲ್ಲ ಇಸ್ಕೊಂಡವ್ರೆ. ನೋಡ್ಬೇಕದೆಲ್ಲ. ಅದೇ ಏನು ಮಾಡೋಕ್ಕಾಗಲ್ಲಪ್ಪ, ಹಿಂಗಾಗೈತಲ್ಲ. ನೋಡೋಣ ಬಿಡು, ಅದು ಏನಾಗುತ್ತೋ ಆಗಲಿ. ಒಟ್ಟಿನಲ್ಲಿ ಎಲ್ಲಿದ್ದರೂ ಕಳ್ಳರನ್ನ ಕಂಡು ಹಿಡಿಬೋದು. ಅದು ಯಾರಂತ ಒಂದಲ್ಲ ಒಂದಿನ ಸಿಗೆ ಬಿದ್ದೇ ಬೀಳ್ತಾರೆ, ಗೊತ್ತಾಗೇ ಆಗುತ್ತೆ. ನಾವೆಲ್ಲ ಸರಿಯಾಗಿ ಮಾಡೋಣ, ಸುಮ್ಮನಿರು. ಸರಿಯಾಗಿ ಮಾಡಿ ತೋರಿಸ್ಬೇಕಿಂತ ಅವ್ರಿಗೆಲ್ಲನ. ಅದು ಯಾರಂತ ಗೊತ್ತಾಗೇ ಆಗುತ್ತೆ, ಸರಿಯಾಗಿ ಸಿಗೆ ಬಿದ್ದೇ ಬೀಳ್ತಾರೆ. ಬೀಳ್ದಂಗಂತೂ ಇರಲ್ಲ, ಗೊತ್ತಾಗುತ್ತೆ. ಎಷ್ಟ್ರಾಗೆ ಗೊತ್ತಾಗೈತೆ ನನಗೆ. ಅಲೆ ನನಗೆ ಒಂದು 90% ಗೊತ್ತಾಗೈತೆ, ಒಂದು 10% ಡೌಟ್ ಆಯ್ತು ಅಷ್ಟೇ. ನಾನೆಲ್ಲ ಮಾಡ್ತೀನಿ, ಗೊತ್ತಾಯ್ತು ನನಗೆ ಏನು ಮಾಡ್ಬೇಕಂತ. ಸಿಗೇ ಬೀಳ್ತಾರೆ, ಆದರೆ ಟೆನ್ಷನ್ನು. ಸುಮ್ಮನೆ ಕೆಲಸ ಎಲ್ಲ ಬಿಟ್ಬಿಟ್ಟು ನಾವು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಕಲ್ಲ ಅಂತೇಳಿ ಯೋಚನೆ ಮಾಡ್ತಾಯಿದ್ದೀನಿ ಅಷ್ಟೇ. ಏನು ಮಾಡೋಕ್ಕಾಗುತ್ತೆ? ಇವಾಗ ಆಗೈತೆ, ಆಗಿರೋದು ಏನು ಮಾಡೋಕ್ಕಾಗಲ್ಲ. ಮಾಡೋಣ ತಡಿ, ಸರಿಯಾಗಿ ಬುದ್ಧಿ ಕಲ್ಸೋಣ. ಅದು ಯಾರು ತಗೊಂಡವ್ರಂತ ಗೊತ್ತಾಗೇ ಆಗುತ್ತೆ. ಅವಳೇ ಮುತ್ತನೂ ನಮ್ಮ ಅತ್ತೆನೇ ಮಾಡಿರೋದು. ನಮ್ಮ ಅತ್ತೆನ ಮುತ್ತು ಬಿಟ್ಟರೆ ಇನ್ಯಾರು ಮಾಡಲ್ಲ. ಇನ್ಯಾರು ನಮ್ಮ ಮೇಲೆ ಅಷ್ಟೊಂದು ಸಿಟ್ಟು ಇಕ್ಕೊಂಡಿಲ್ಲ, ದ್ವೇಷ ಇಕ್ಕೊಂಡಿಲ್ಲ. ಯಾತಮ್ಮ ಹೇಳ್ತಾ ಇದೀಯಾ ರಾಣಿ? ಯಾಕೆ ಏನಾತಮ್ಮ? ಅಮ್ಮನ ಮೊಬೈಲು ಕಳೆದೋಗೈತೆ, ಅದಕ್ಕೆಲ್ಲ ಹಾಕಿ ಮಾಡ್ಸಕ್ಕಂತ ಪರದಾಡಿದ್ಲು. ಅದೇನಾಗೈತೋ ಇಲ್ವೋ ಸರಿಯಾಗಿ ಗೊತ್ತಿಲ್ಲ. ದೀಕ್ಷಾಕ್ಕನ ಗಂಡ ಏನೋ ಮ್ಯಾನೇಜರ್ ಅಲ್ಲ, ಅದಕ್ಕೆ ಹೋಗಿ ಕೇಳಿದ್ಲು. ಅವ್ರದ್ದು ಬೇರೆ ಬೇರೆ ಬ್ರಾಂಚ್, ಇವ್ರದ್ದು ಬೇರೆ ಬ್ರಾಂಚ್. ಇವ್ರ ತವ್ರ ಮನೆ ಬ್ಯಾಂಕು ಬೇರೆ, ಇಲ್ಲೋದು ಬೇರೆ ಅಲ್ಲ. ಅದಕ್ಕೆ ಅವ್ರಿಗೆ ಯಾರಿಗೋ ಫೋನ್ ಮಾಡಿ ಅದೇನೋ ಲಾಕ್ ಮಾಡಿಸ್ತೀನಿ ಅಂತ ಹೇಳಿದಾರೆ. ಲಾಕ್ ಮಾಡಿಸಿರ್ತಾರೆ, ಹೇಳು, ಅವ್ರಿಗೆ ಗೊತ್ತಿರುತ್ತೆ. ಏನು ಮಾಡ್ಸಿರ್ತಾರೆ ಬಿಡು, ನೀನೇನು ತಲೆ ಕೆಡಿಸ್ಕೋಬೇಡ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀಯ? ಏನೋ ಸರಿಯಾಸಿಗೆ ಬೀಳ್ತಾರ ಅಂದ್ರೆ ಕಾಳ್ರೆ ಯಾರೂ ಯಾವತ್ತಿದ್ರೀಗ ಮೋಸ ಮಾಡಿದ್ದು, ಅನ್ಯಾಯ ಮಾಡಿದ್ದು ಯಾವತ್ತೂ ಅದಕ್ಕೆ ಯಾವತ್ತೂ ಗೆಲುವನ್ನೋದಿಲ್ಲ. ಸತ್ಯಕ್ಕೆ ಯಾವತ್ತೂ ಗೆಲುವು, ಸುಳ್ಳಿಗೆ ಯಾವತ್ತೂ ಮೋಸ ಮಾಡಿ ಅನ್ಯಾಯ ಮಾಡಿ ಯಾರಿಗನ ಅದು ಯಾವತ್ತೂ ಸುಳ್ಳು, ಅದೆಲ್ಲ ಯಾವುದು ಗೆಲ್ಲಲ್ಲ. ಅಲ್ಲ ನೋಡಿ ಎಂಥ ಕೆಲಸ ಮಾಡಿದ್ದಾರೆ. ಯಾವಳಂತ ಗೊತ್ತಾಗಬೇಕು. ನಾನು ಬೆಳಗ್ಗೆನೇ ಹೇಳಿದ್ದೀನಿ, ಸರಿಯಾಗಿ ಹೇಳಿದ್ದೀನಿ. ಅವಳು ಹೋಗ್ತಿದ್ಲು, ಯಾವಳಂಬದು ಗೊತ್ತಾಗಬೇಕು. ಜಾಸ್ತಿ ಹೊಡೆದು ಬಿಡ್ತೀನಿ, ನಾನೇನು ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ಅದು ಯಾವಳು ಮಾಡ್ಯಾಳ ಅಂತ ಒಂದಲ್ಲ ಒಂದಿನ ಸೀಗೆ ಬಿದ್ದೇ ಬೀಳ್ತಾರೆ ಅಂತ ಹೇಳಿದ್ದೀನಿ. ಅಂದರೆ ಮಾಡಿರೋದು ನೆನ್ನೆ ಸಹ ನಮ್ಮ ಹುಡುಗ ಹೇಳಿದ್ನಲ್ಲ, ಯಮ್ಮ ಅವರಿಬ್ರು ATMನಾಗೆ ಏನು ದುಡ್ಡು ಬಿಡಿಸಿರು ಅನ್ಬೇಡ ಕಣಮ್ಮ ಅಂತಂದ. ಅವನಿಗೆ ಯಾಕೆ ಕೆಟ್ಟ ಕನ್ಸ್ಬಿಡೋದು. ಅಲ್ಲಿ ಒಂದು ದೇವಸ್ಥಾನ ಐತೆ, ಅಲ್ಲಿ ಯಂತ್ರ ಹಾಕ್ತಾರೆ. ನಾನು ಅದಕ್ಕೆ ಹೋಗ್ಬೇಕು ಒಂದು ಯಂತ್ರ ಹಾಕ್ಸಮ್ಮ ಅಂತಂದೆ. ನಮ್ಮ ಪ್ರೇಮನು ಅವನು ಹೋಗಿದ್ರು, ಅಲ್ಲ ನೋಡಿದ್ರಂತಿ ATM ಎಲ್ಲಿ ಬಿಡ್ಸಕ್ಕೆ ಹೋಗಿದ್ರು ಅಂತ. ಹೌದೇನು? ನೋಡಿದ್ರಾ? ಹಂಗಾದ್ರೆ ಇವತ್ತು ಹೋಗ್ತಾರೆ ಅನ್ಸುತ್ತೆ ಬಿಡಿಸ್ಕೊಬರೋಕ್ಕೆ. ಅಂತೂ ಬಿಡಿಸಿಲ್ಲ, CC ಕ್ಯಾಮ್ರಾದ ಚೆಕ್ ಮಾಡ್ತಾರೆ ಇಲ್ಲಿ ಅಂತೇಳಿ ಇಲ್ಲಿ ಬಿಡಿಸಿಲ್ಲ. ಅದೆಲ್ಲಿಗೋ ಬಿಡಿಸ್ಕೊಂಬಂದ್ರು ಅನ್ನೋದು ಗೊತ್ತಾಗಿಲ್ಲ. ಎಲ್ಲೋ ಬಿಡಿಸ್ಕೊಂಬಂದ್ರು ಅನ್ನೋದು ಗೊತ್ತಾದರೆ ATM ಹತ್ರ ಹೋಗ್ಬಿಟ್ಟು CC ಕ್ಯಾಮ್ರಾ ಚೆಕ್ ಮಾಡಿಸಿದ್ರೆ ಗೊತ್ತಾಗುತ್ತೆ. ನೋಡಿದಾರ ಶೌರ್ಯ ಅಣ್ಣ? ನಮ್ಮ ರಾಣಿ ನೋಡಿದಾನೆ, ನೆನ್ನೆ ಸಂಗಮ್ತಿದ್ದ. ಅಮ್ಮ ಚೆನ್ನಾಗಿ ದುಡ್ಡು ಬಿಡಿಸಿದ್ರು ಕಣಮ್ಮ ಅವರು. ಏನು ದುಡ್ಡು ಬಿಡಿಸಿದ್ಲು ಅಂದ್ಬೇಡ. ನಾನು ಅಲ್ಲೇ ನೋಡಿದೆ, ದೇವಸ್ಥಾನ ಎದುರಿಗೆ ಐತೆ ATM. ನೋಡ್ದೆ, ಅಲ್ಲೇ ಕುತ್ಕೊಂಡು ನೋಡಿದೆ ಕಣಮ್ಮ. ಏನು ದುಡ್ಡು ಬಿಡಿಸಿದ್ದೆ, ಏನು ಖುಷಿ ಇಬ್ರು ಅಂತ ಅಂದ ನಮ್ಮ ಹುಡುಗ. ನನಗೆ ಗೊತ್ತಾಗಲಿಲ್ಲ. ನಮ್ಮ ಪಾಪ ಬಿಡಪ್ಪ, ಯಾವುದೋ ದುಡ್ಡು ಪಡ್ಡು ಬಿಡಿಸ್ಕೊಂಡವ್ರೆ, ಅವ್ರ ಅತ್ತೆ ದುಡ್ಡು ಇಕ್ಕೊಂಡವಳಲ್ಲ, ಏನೋ ಯಾವುದೋ ಬಿಡಿಸ್ಕೊಂಡವ್ರು ಬಿಡಪ್ಪ, ಅವ್ರ ದುಡ್ಡು ಅವ್ರ ಇಷ್ಟ ಬಿಡು. ನಿನ್ಗೆ ಯಾಕೆ ಏನು ಪಾಪ? ನಾನು ನೆನ್ನೆ ಸಹ ನಮ್ಮ ಹುಡುಗ ಹೇಳ್ದ ಕಣಮ್ಮ. ಹೇಳ್ದ ಪಾಪ ನಮ್ಮ ಶೌರ್ಯ ಹೇಳ್ದ, ನನಗೆ ಗೊತ್ತಿಲ್ಲ. ನನಗೀಗ ಎಲ್ಲ ಯಾರ ಹಂಗಂದ್ರೆ ಅದಕ್ಕೆ ನಾನು ಸುಳ್ಳು ನಿಜ ಅಂತ ಅದಕ್ಕೆ ಕೇಳೋಣ ಅಂತ ಬಂದೆ. ಯಾಕಮ್ಮ ಅದಕ್ಕೆ ಏನಾಯ್ತು ಅಂತ ನಾನು ಕೇಳಿದ್ದು. ನಾನು ಅದಕ್ಕೆ ಸಡನ್ನಾಗೂ ಕೇಳಲಿಲ್ಲ, ಯಾಕೆ ಬೇಕು ಆಮೇಲೆ ಅಂತ ನಾನು ಅದಕ್ಕೆ ಸಡನ್ನಾಗೂ ಕೇಳಲಿಲ್ಲ. ಫಾಲೋ ಮಾಡ್ಕೊಂಡು ಹೋಗ್ಬೇಕು, ಇವತ್ತು ಹೋಗ್ತಾರೆ ಅನ್ಸುತ್ತೆ. ಅದಕ್ಕೆ ರೆಡಿಯಾಗಿದ್ಲವಳು ಮುತ್ತು. ಹಾಗಿದ್ದಾನ ನೀನು ಸ್ನಾನ ಮಾಡೋಕ್ಕೆ ಆ ಕಡೆಗೆ ಈ ಕಡೆಗೆ ರೆಡಿಯಾಗಿ ಎಲ್ಲಿಗೋ ಹೋಗ್ತಿದ್ದೀನಿ ಅಂತ ತೋರಿಸ್ಕೊಂಬಕ್ಕೆ ಬಿಲ್ಡಪ್ ಕೊಡೋಕ್ಕೆ ಇದು ಮಾಡೋಳು. ಅದಕ್ಕೆ ಹೆಂಗೆ ಮಾಡೋಳು. ಅವಳಿಗೆ ಸರಿಯಾಗಿ ಮಾಡ್ತೀನಿ ತಾಡಿ. ಗೊತ್ತಾಯ್ತಿಲ್ಲ ನನಗೆ, ಆಗ ಗೊತ್ತಾಗೈತೆ. ನನಗೂ ಯಾರೋ ಹೇಳಿದ್ರು ಹಿಂಗೆ ಅವಳೇ ಮಾಡಿರೋದಂತ, ಸಾಕ್ಷಿ ಬೇಕಲ್ಲ ಅಂತ ಸುಮ್ಮನಿದ್ದೆ. ಇವಾಗ ATM ಹತ್ರ ಹೋಗ್ಬಿಟ್ಟು ಇದು ಮಾಡ್ಬೋದು, ಚೆಕ್ ಮಾಡಿಸ್ಬೋದು. ನನ್ನ ಶೌರ್ಯಣ್ಣನೇ ಹೋಗ್ತೈತೆ,
ಮಾತಾಡಿಸ್ರಿ ಅಜ್ಜಿ, ಮಾತಾಡಿಸಿ. ಇಲ್ಲಿ ಹೋಗ್ತಾ ಇದ್ದಾನೆ, ಇಲ್ಲಿಗೆ ಹೋಗ್ತಾ ಇದ್ದಾನೆ. ತಡಿ ಕರಿತೀನಿ. ಪಾಪ, ಏ ಸೌರ್ಯಣ್ಣ, ಸೌರ್ಯಣ್ಣ ಬಾರ ಇಲ್ಲಿ. ಪಾಪ ಬಾ, ಬಾರಪ್ಪ. ಯಾಕೆ ದಿನಿ ಕರಿತಿದ್ದ? ಬಾ ಬಾರ ಪಾಪ. ಹುಡ್ಗನೆ ಆರನ ಕರೀಲಪ್ಪ, ಬರ್ತಾನೆ. ಅವನೇನು ಹೇಳಪ್ಪ, ಅವನು ಜಂಬ ಪಡೋದಾಗಲಿ ಅಂಥದ್ದೆಲ್ಲ ಇಲ್ಲ. ಅವನೇನಿಲ್ಲ, ಯಾವಾಗ್ಲೂ ಅವನು ಕೆಟ್ಟದ್ದು ಒಳ್ಳೆಯ ಕೆಟ್ಟದ್ದಾಗ್ತೈತೆ ಅಂದ್ರೆ ಅವ್ನು ಸಹಿಸ್ಕೊಂಬಲ್ಲ. ಬಂತು ನೋಡ್ರಿ, ಮಾತಾಡ್ರಿ. ಪಾಪ ನನ್ನ ಸಾವಿರ ATMನ ದುಡ್ಡು ಬಿಡಿಸಿದ್ನಿ ನೋಡಿದೆ ಅಂತ ಅಂತಿದ್ದೆ ನನ್ನ ತಾಯಿ. ಯಾರು ಬಿಡಿಸಿದ್ದು? ಏನು ಹೇಳ್ತಾ ಇದೀಯಾ? ಎಣ್ಣೆ ಹೇಳ್ದಲ್ ಪಾಪ. ಆ ಮುತ್ತನು ಅದಾನಿ ATMನಾಗ ಏನು ದುಡ್ಡು ಬಿಡಿಸಿರು. ಅವಳಂತೂ ಬೋಲ್ ಖುಷಿಯಾಗಿದ್ಲು, ಸಾಕತ್ತು ಖುಷಿ ಆಡ್ತಿದ್ಲು. ಏನಂಗೆ ದುಡ್ಡು ಎಷ್ಟೊತ್ತು ಬಿಡಿಸಿದ್ರು ಕಣಮ್ಮ ಅಂತ ಹೇಳ್ದಲ್ಲ ನೀನು. ಅದಕ್ಕೆ ಇವ್ರದ್ದು ATMನ ಕಳೆದೈತಂತೆ. ಅವ್ರು ಓದ್ಕೊಂಡೋಗಿ ನೋಡಪ್ಪ ದುಡ್ಡು ಬಿಡಿಸ್ಕೊಂತ ಇದ್ದಾರೆ ಅವರು. ಹೌದೇನು? ಅಯ್ಯೋ ದೇವ್ರೆ, ನಾನು ನೆನ್ನೆಸ್ಲೇ ನೋಡಿದೆ. ನಿಮ್ದಮ್ಮದು ಗೊತ್ತಿದ್ರೆ ನಾನು ನೆನ್ನೆಸ್ಲೇ ಹಿಡ್ದಾಕ್ಬಿಡ್ತಿದ್ದೆ. ನನ್ನ ಸಹ ಬಿಡಿಸಿದ್ರು. ನಾನು ಅದಕ್ಕೆ ಹಂಗೆ ಅಂದ್ಕೊಂಡೆ ಮೇನ್ ರೋಡಲ್ಲಿ ಎಷ್ಟೊಂದು ಇದ್ದಾವೆ, ಯಾಕೆ ಇಲ್ಲಿಗೆ ಬಂದವ್ರೆ ಅಂತ. ನನಗೆ ಯಾಕೋ ರಾತ್ರಿ ಹೊತ್ತಿನ ಕೆಟ್ಟ ಕನ್ಸುಗಳು ಬೀಳವು. ಯಂತ್ರ ಹಾಕ್ಸ್ಕೊಂಬರೋಣ ಅಂತ ಹೋಗಿದ್ದೆ. ಅಲ್ಲಿ ಸಂಧೆಗೆ ಹಂಗೆ ಬಿಡಿಸ್ತಾ ಇದ್ರು. ನಾನು ಅದಕ್ಕೆ ಹಂಗೆ ಅಂದ್ಕೊಂಡೆ, ಓ ಇಲ್ಲಿಗೆ ಯಾಕೆ ಬಂದವ್ರು ಇವರು ಅಂತ ಅಂದ್ಕೊಂಡೆ. ಭಾರಿ ಇದ್ದಾರೆ. ಇಲ್ಲಿ ಪಿನ್ ನಂಬರ್ ಎಲ್ಲ ಗೊತ್ತಿರಬೇಕಲ್ಲಮ್ಮ. ATMನ ಬಿಡಿಸ್ಕೋಬೇಕಂದ್ರೆ ಪಿನ್ ನಂಬರ್ ಎಲ್ಲ ನೀನು ಲಾಕ್ ಮಾಡಿದ್ದೇನೋ? ಇಲ್ಲ, ಅವಾಗ ಚೆನ್ನಾಗಿದ್ಲಲ್ಲ ಮದುವೆ ಆಗಿ ಹೊಸದಲ್ಲಿ. ಅವಾಗ ಒಂದು 2 ಸತಿ ಏನೋ ಜೊತೆ ಕರ್ಕೊಂಡು ಹೋಗವಳೆ. ಆಮೇಲೆ ನೋಡ್ಕೊಂಡವಳೆ ಪಿನ್ ನಂಬರು ಎಲ್ಲ, ನಮ್ಮ ಮೊಬೈಲಾಗು ಎಲ್ಲ ನೋಡ್ಕೊಂಡವಳು ಅವಳು. ಅವಳು ಮುತ್ತು ಅಂತೀವಿ, ಹಿಂಗೆ ಕ್ರಿಮಿನಲ್ ಮೈಂಡ್ ಅವಳದು. ಎಲ್ಲ ನೋಡ್ತಿರ್ತಾಳೆ, ಎಲ್ಲ ಯೋಚನೆ ಮಾಡ್ತಾ ಇರ್ತಾಳೆ. ಅದೇನು ಯೋಚನೆ ಮಾಡ್ತಾಳೆ, ಅದೇನು ಮಾಡ್ತಾಳೆ ಯಾರಿಗೂ ಗೊತ್ತಾಗಲ್ಲ. ಎಲ್ಲ ಮನಸ್ಸಿನಾಗೆ ಇಟ್ಕೊಂಡಿರ್ತಾಳೆ, ಎಲ್ಲ ಮನಸ್ಸಿನಾಗೆ ಯೋಚನೆ ಮಾಡ್ತಿರ್ತಾಳೆ ಅವಳು. ಭಾರಿ ಇದ್ದಾಳೆ ಮುತ್ತು. ಅವಳನ್ನ ಮಾತ್ರ ನಂಬಾರ್ದು. ಇವಳು ಜೊತೆಗೆ ಚೆನ್ನಾಗಿದ್ದಾಗ ಕರ್ಕೊಂಡು ಹೋಗ್ಬಿಟ್ಟವಳೆ. ಪಿನ್ ನಂಬರ್ ಎಲ್ಲ ನೆನಪೈತವಳಿ, ನೆನಪು ಇಟ್ಕೊಂಡಿರ್ತಾಳೆ ಅವಳು. ನೆನ್ಪಿಟ್ಕೊಂಡಿರೋದಕ್ಕೆ ಮತ್ತೆ ತಗೊಂಡೋಗಿರೋದು. ಇಲ್ಲ ಅಂದಿದ್ರೆ ತಗೊಂಡೋಗಕ್ಕೆ ಆಗ್ತಾ ಇರಲಿಲ್ಲ. ATM ತಗೊಂಡೋದ್ರೂ ಈಗ ಪಿನ್ ನಂಬರ್ ನೆನಪಿಲ್ಲ ಅಂತಂದರೆ ಏನು ಪ್ರಯೋಜನ, ಏನು ಮಾಡೋಕ್ಕಲ್ಲ. ಅದಕ್ಕೆ ಮೊಬೈಲೂ ತಗೊಂಡೋಗ್ಯವಳೆ ಶೌರ್ಯ. ಈಗ ಮೊಬೈಲೂ ಬೇಕಲ್ಲ, OTP ಕೇಳುತ್ತಲ್ಲ, ಅದಕ್ಕೆ ಮೊಬೈಲೂ ಎತ್ಕೊಂಡು ಹೋಗವಳೆ. ತಲೆನೇ. ಈಗ ಅದು ATM ಅದು ಎಲ್ಲೈತೆ ಅಂತ ನಾನು ತೋರಿಸ್ತೀನಿ. ಇವತ್ತು ಹೋಗ್ಬೋದು ಅವ್ರು ಸಾಮಾನ್ಯ. ATM ಐತೆ, ಅಮೌಂಟ್ ಐತೆ ಅದರಲ್ಲಿ ಇನ್ನೂ ಐತಣ್ಣ. 3,80,000 3 ಲಕ್ಷನ ಐತೆ ಅಂತಿದ್ಲು ಅಕೌಂಟಾಗ ದುಡ್ಡು. ಅದಕ್ಕೆ ಮತ್ತೆ ಅಟೊಂದು ಬಿಡ್ಕೋಬಾರ್ದು ಅನ್ನೋದು. ಸ್ಯಾನೆ ದುಡ್ಡಿದ್ರೆ ಫಿಕ್ಸೆಡ್ ಮಾಡಿಬಿಡ್ಬೇಕು. ಫಿಕ್ಸೆಡ್ ಮಾಡಿದ್ರೆ ಯಾವುದೂ ಬೈ ಇರಲ್ಲ. ಫಿಕ್ಸೆಡ್ ಮಾಡಬೇಕು. ಇಲ್ಲ ಅಂತಂದರೆ ಸುಮ್ಮನೆ ಯಾಕೆ ಮಾಡಬೇಡ ಮಾಡಿಸಿಕ್ಕೆ ಮತ್ತೆ, ಇಲ್ಲಾಂದರೆ ಏನಾರ ಮಾಡೋದೇ ಅದಕ್ಕೆ ಮಾಡಬೇಕು. ಸುಮ್ಮನೆ ಫಿಕ್ಸೆಡ್ ಮಾಡಿದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲಪ್ಪ. ಅದೆಲ್ಲ ಯಾರ ತಮ್ಮಕ್ಕಲ್ಲ. ಅಕೌಂಟ್ನಾಗ ಏನಂದ್ರು ಒಂದು 50,000 ಬಿಡ್ಕೊಂಡಿರ್ಬೇಕು ಅಷ್ಟೇ. ಒಂದು 23,000 ಕಷ್ಟ ಸುಖಕ್ಕೆ ಅಂತೇಳಿ ಒಂದು 23,000 ಇಕ್ಕೊಂಡಿರ್ಬೇಕು. 50,000 ಇಕ್ಕಬಾರ್ದು, ಒಂದು 23,000 ಇಕ್ಕಬೇಕು. ನಾನು ಸಂಬಳದ್ದೆಲ್ಲ ಹಂಗೆ ಇಟ್ಕೊಂಡಿದ್ದೆ. ಬಿಡಿ ನೇನಕ್ಕೆ ಬಿಡ್ಸೋಣ ಅಂತ ಹೇಳಿ ಹಂಗೆ ಇಟ್ಕೊಂಡಿದ್ದೆ. ಮತ್ತು ನಾನು ನನ್ನ ಹತ್ರಕ್ಕೆ ಇತ್ತ ಮನೇಲಿ ಅದನ್ನೇ ಕೊಟ್ಟು ಲೀಸಿಗೆ ಹಾಕ್ಸ್ಕೊಂಡೆ. ಬಿಡು ಅಕೌಂಟಲ್ಲಿರೋದು ಇರಲಿ ಅಂತ ಅನ್ಕೊಂಡೆ. ನಾನೊಂದು 5 ಲಕ್ಷ ಆದಮೇಲೆ ಫಿಕ್ಸೆಡ್ ಮಾಡಿದ್ರಾಯ್ತು ಅಂತ ಅನ್ಕೊಂಡಿದ್ದೆ. ಹೋಗಮ್ಮ ಎಂಥ ಕೆಲಸ. ಇವಾಗ ಅವ್ರು ನೋಡ್ಕೊಂಡು ಹಿಂದೆನೇ ಫಾಲೋ ಮಾಡ್ಕೊಂಡು ಹೋಗ್ರಿ. ಇವತ್ತು ಹೋಗ್ತಾರೆ ಅನ್ಸುತ್ತೆ ಅವರು. ಇವತ್ತು ಅಲ್ಲಿಗೆ ಹೋಗೋದು. ಆ ಕ್ಯಾಮ್ರಾ ಚೆಕ್ ಮಾಡಿಸ್ರಿ. ಅಲ್ಲಿ ಆ ಕ್ಯಾಮ್ರಾ ಚೆಕ್ ಮಾಡಿಸಿದ್ರೆ ಗೊತ್ತಾಗುತ್ತೆ. ಕಂಪ್ಲೇಂಟ್ ಮಾಡಿ ಪೊಲೀಸ್ನವ್ರಿಗೆ ಫಸ್ಟ್ ಆ ಕ್ಯಾಮ್ರಾ ಚೆಕ್ ಮಾಡಿಸ್ರಿ. ಆ ATMಗೆ ಯಾರ್ಯಾರು ಬಂದಿದ್ರು ಏನೋ ಹಿಂಗೆ ಇವ್ರು ಮಾಡಿದ್ದಾರೆ ಅಂತೇಳಿ ಆ ಕ್ಯಾಮ್ರಾ ಚೆಕ್ ಮಾಡಿಸ್ರಿ. ಕ್ಯಾಮ್ರಾದಲ್ಲಿ ಸಿಗೇ ಬೀಳ್ತಾರೆ. ಒಟ್ಟಿನಲ್ಲಿ ಯಾವ ATM ಅಂತ ನಿಮ್ಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡವ್ರು ಅವರು. ಯಾರು ನೋಡಲ್ಲ, ಅಲ್ಲೆಲ್ಲ ಬಿಡಿಸ್ಕೊಂಬಂದಿರೋದು ಯಾರು ನೋಡಲ್ಲ ಅಂತ ಅನ್ಕೊಬಿಟ್ಟವ್ರೆ. ಯಾರು ನೋಡಲ್ಲ ಬಿಡು, ನಾವೇನು ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊಂಡವ್ರೆ. ಗೊತ್ತಾಗಿ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇವಾಗೇನು ಹೆಂಗಿದ್ರು ಹಂಗೆ ಎಲ್ಲಿದ್ರು ಕಂಡುಹಿಡಿತಾರೆ. ಎಂತೆಂಥದ ಕಂಡುಹಿಡಿತಾರೆ ಅಂದರೆ ಅದು ಕಂಡುಹಿಡಿಯೋಕ್ಕಾಗಲ್ಲ ಅಪ್ಪ ನೀನು. ಎಂತೆಂಥವ್ರನ್ನ ಹೆಂಗೆ ಇದ್ದಾರನ್ನೆಲ್ಲ ಹಿಡ್ದಾಕ್ತಾರೆ. ನೀನು ಇವತ್ತಿನ ಕಾಲದಾಗೆ ಅವಳಿಗೇನೋ, ಅವಳಿನ್ನ ಯಾವ ಕಾಲದಾಗೆ ಅವಳು ಸಿಗೆ ಬೀಳ್ತಾಳೆ. ಸುಮ್ಮನಿರು ರಾಣಿ, ನೀನೇನು ತಲೆ ಕೆಡಿಸ್ಬಿಡು. ಸರಿಯೇ ಸಿಗೆ ಬೀಳ್ತಾಳೆ ಅವಳು. ಸರಿಯೇ ಸಿಗೆ ಬಿದ್ದವಳಿಗೆ ಎಲ್ರಕ್ಕೊಂದಾಗುತ್ತೆ. ಅಲ್ಲ, ಸಿಗೆ ಬೀಳಬೇಕು. ಸಿಗೆ ಬೀಳಲಿಲ್ಲ ಅಂದರೆ ಆಗಲ್ಲ. ಸರಿಯಾಗಿ ಮಾಡ್ತೀನಿ ಅವಳಿಗೆ. ಬಿಡಲ್ಲ. ಇಷ್ಟೆಲ್ಲ ಗೊತ್ತಾಗತ್ತಲ್ಲ. ಇವಾಗ ಹೊಲ್ಟವಳು. ಇವಾಗ ಅಲ್ಲಿಗೆ ಹೋಗ್ಬೋದು. ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಅಣ್ಣ ಬತ್ತೀರಣ್ಣ ನೀನು? ಏನೂ ಕೆಲಸ ಇಲ್ಲ ಅಂದರೆ ಬಾರಣ. ಆಯ್ತು ಹೇಳಪ್ಪ, ಬರ್ತೀನಿ. ಪಾಪ ಹೋಗಿ ಸರಿಯಾಗಿ ಅವರಿಗೆ ಬುದ್ಧಿ ಕಲಿಸಿ ಹೇಳ್ತೀನಿ. ಅಲ್ಲ ಪಾಪ, ದುಡ್ಡು ಇಕ್ಕೊಂಡಿರೋ ದುಡ್ಡು ಹಿಂಗೆ ಮಾಡಬಾರ್ದು ಕಣಪ್ಪ. ಹೋಗಪ್ಪಪ್ಪ, ಯಾತಮ್ಮ ಬದುಕಿದ್ರೆ ನಾನು ಮಾಡ್ಕೊಂತೀನಿ. ಹೋಗಪ್ಪ, ಹೋಗು. ನಾನೆಲ್ಲ ಹೊಲ್ತಕ್ಕೆ ಹೋಗಿ ನೋಡ್ಕೊಂಬರ್ತೀನಿ. ಹೋಗು ಪಾಪ, ಸಹಾಯ ಮಾಡಿ ಇಬ್ಬರಾಳ್ಗೂ. ಪಾಪ ಬೇರೆ ಬಂದಾರ, ಅವ್ರ ಪಾಡಿಗೆ ಅವ್ರ ಜನ ಅವ್ರು ಮಾಡ್ತಾರೆ. ಅವ್ರ ಪಾಡಿಗೆ ಅವ್ರು ಇದ್ರೂ ಇಲ್ಲದಿದ್ದು ಮಾಡ್ತಾರೆ. ಇನ್ನೆಂಥ ಜನಗಳೇನು. ಅವಾಗ ನಮಗೆಲ್ಲ ವಿಷಯ ಗೊತ್ತಾಗ್ತೈತೆ. ಶೌರ್ಯಣ್ಣನು ನಮಗೆ, ಶೌರ್ಯಣ್ಣ ಮತ್ತು ಲಕ್ಷ್ಮಜ್ಜಿ ಇಬ್ಬರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವಣ್ಣ ನೋಡ್ತಂತೆ ನೆನ್ನೆ ಸಾವಿರಿಬ್ರು ದುಡ್ಡು ಬಿಡಿಸಿದ್ದ. ಅದಕ್ಕೆ ಯಾವ ATM ಏನು ಎತ್ತ ಅಂತೇಳಿ ಅಣ್ಣನಿಗೆ ಗೊತ್ತಲ್ಲ. ಅದಕ್ಕೆ ಇವಾಗ ATM ಎಲ್ಲ ಚೆಕ್ ಮಾಡಿಸ್ಬಿಟ್ರೆ ಸಿಗೆ ಬಿಡ್ತಾಳೆ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.